ವೆಲ್ಕಮ್ ಟು ಗ್ರೀನ್ ಹನಿ ಕನ್ನಡ ಬ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದ ಮಹತ್ವ ಆಗಿರ್ಬೋದು, ಮತ್ತು ನಾವು ಕಾರ್ತಿಕ ಮಾಸದಲ್ಲಿ ಯಾವ ರೀತಿಯಾದಂತಹ ಪೂಜೆಗಳನ್ನು ಮಾಡಿದ್ರೆ ನಾವು ಪುಣ್ಯ ಫಲವನ್ನು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಕಾರ್ತಿಕ ಮಾಸವು ಹಿಂದೂಗಳಲ್ಲಿ ಅಪಾರವಾದಂತಹ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಈ ಮಾಸವನ್ನು ನಾವು ದಾಮೋದರ ಮಾಸ ಅಂತ ಕರಿತೀವಿ. ಕಾರ್ತಿಕ ಮಾಸವು ವರ್ಷದ ಅತ್ಯಂತ ಮಂಗಳಕರವಾದ ಮತ್ತು ಪವಿತ್ರವಾದಂತಹ ತಿಂಗಳುಗಳಲ್ಲಿ ಒಂದಾಗಿದೆ. ಈ ಮಾಸದಲ್ಲಿ ನಾವು ಶಿವ ಹಾಗೂ ವಿಷ್ಣುವನ್ನು ಆರಾಧನೆಯನ್ನು ಮಾಡಿದ್ರೆ ಜೀವನದಲ್ಲಿ ಆರೋಗ್ಯ, ಸಂಪತ್ತು, ಸಮೃದ್ಧಿ ಎಲ್ಲವೂ ಕೂಡ ನೆಲೆಸುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಉತ್ತರಾಯಣದಿಂದ ದಕ್ಷಿಣಾಯಣದತ್ತ ಸಾಗುತ್ತಿರುವಂತಹ ಇದು ಆಧ್ಯಾತ್ಮಿಕ ಜ್ಞಾನೋದಯ ಮತ್ತು ಶುದ್ಧೀಕರಣದ ತಿಂಗಳಾಗಿರುತ್ತೆ. ಈ ತಿಂಗಳುಗಳು ನಾವು ಮಾಡಿರುವಂತಹ ಕರ್ಮದ ಪ್ರತಿಫಲವನ್ನು ಪಡೆಯುವಂತಹ ತಿಂಗಳಾಗಿರುತ್ತೆ. ಹಾಗೆಯೇ ಈ ತಿಂಗಳಲ್ಲಿ ನಾವು ವಿವಿಧ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡೋದಕ್ಕೆ ಅತ್ಯಂತ ಪವಿತ್ರವಾದಂತಹ ಮಾಸವಾಗಿರುತ್ತೆ. ಪುರಾಣಗಳ ಪ್ರಕಾರ ಈ ಮಾಸದಲ್ಲಿ ವಿಷ್ಣುವು ನೀರಿನಲ್ಲಿ ನಾರಾಯಣನಾಗಿ ನೆಲೆಸಿರುತ್ತಾನೆ. ಆದ್ದರಿಂದ ಕಾರ್ತಿಕ ಕೃಷ್ಣ ಪ್ರತಿಪದದಿಂದ ಕಾರ್ತಿಕ ಹುಣ್ಣಿಮೆಯವರೆಗೂ ಕೂಡ ಸೂರ್ಯೋದಯಕ್ಕೆ ಮೊದಲು ನಿಯಮಿತವಾಗಿ ನದಿಗಳಲ್ಲಿ ಅಥವಾ ಕೊಳಗಳಲ್ಲಿ ಸ್ನಾನವನ್ನು ಮಾಡೋದ್ರ ಮೂಲಕ ನಾವು ಶಾಶ್ವತವಾದಂತಹ ಪುಣ್ಯವನ್ನು ಪಡಿಬೋದಾಗಿದೆ. ಪ್ರತಿದಿನ ಪವಿತ್ರವಾದಂತಹ ನದಿಯ ಸ್ನಾನ ಆಗಿರ್ಬೋದು ಅಥವಾ ಮನೆಯಲ್ಲೇ ಕಾರ್ತಿಕ ಸ್ನಾನವನ್ನು ಮಾಡಿ ಧ್ಯಾನ ಮಾಡುವುದು, ವಿಷ್ಣುವಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವುದು, ಭಗವಾನ್ ಕೃಷ್ಣನಿಗೆ ಪ್ರಾರ್ಥನೆಯನ್ನು ಮಾಡುವುದು, ಸ್ತೋತ್ರಗಳು ಮಂತ್ರಗಳನ್ನು ಪಠಿಸುವುದು ಮತ್ತು ಕಾರ್ತಿಕ ಮಾಸದ ಕಥನವನ್ನು ಪ್ರತಿದಿನ ಪಠಿಸೋದಾಗಿರ್ಬೋದು. ಜೊತೆಗೆ ಕಾರ್ತಿಕ ಮಾಸದಲ್ಲಿ ವ್ರತಾಚರಣೆಗಳನ್ನು ಮಾಡಿದರೆ ಇಂದಿನ ಜನ್ಮದಲ್ಲಿ ನಾವು ಮಾಡಿರುವಂತಹ ಪಾಪಕರ್ಮಗಳು ಕೂಡ ನಿವಾರಣೆಯಾಗುತ್ತೆ ಅನ್ನುವಂಥ ಒಂದು ಉಲ್ಲೇಖವನ್ನು ನಾವು ನೋಡ್ಬೋದಾಗಿದೆ. ಈ ಮಾಸದಲ್ಲಿ 30 ದಿನಗಳು ಕೂಡ ಕಾರ್ತಿಕ ಪುರಾಣದ ಒಂದೊಂದು ಅಧ್ಯಾಯವನ್ನು ಪಠಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ. ಈ ಮಾಸದಲ್ಲಿ ದಾನ ಮಾಡೋದ್ರಿಂದ ಶುಭ ಫಲಗಳು ಹೆಚ್ಚಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಲ್ಲರಿಗೂ ಬೆಳಕನ್ನು ತರುವಂತಹ ಸೂರ್ಯನು ಈ ಮಾಸದಲ್ಲಿ ತನ್ನ ದುರ್ಬಲ ಚಿಹ್ನೆಯಾದ ತುಲಾದಲ್ಲಿ ನೆಲೆಸಿದ್ದು ಬೆಳಕಿನಲ್ಲಿ ಇಳಿಕೆ ಮತ್ತು ನಕಾರಾತ್ಮಕ ಶಕ್ತಿಯ ಹೆಚ್ಚಳವನ್ನು ಉಂಟು ಮಾಡ್ತಾನಂತೆ. ಈ ಸಮಯದಲ್ಲಿ ದೀಪಗಳನ್ನು ಬೆಳಗಿಸೋದು ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಅದರಿಂದ ಮನೆ ಹೊಸಲಿಗೆ ಮತ್ತು ತುಳಸಿ ಗಿಡದ ಮುಂದೆ ಆಗಿರ್ಬೋದು ದೀಪಗಳನ್ನು ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಈ ಮಾಸದಲ್ಲಿ ದೇವಾಲಯಗಳಲ್ಲಿ ಮತ್ತು ಪುಣ್ಯಕ್ಷೇತ್ರಗಳಲ್ಲಿ ಸಹಸ್ರ ದೀಪೋತ್ಸವ, ಲಕ್ಷ ದೀಪೋತ್ಸವ ದೀಪಾರಾಧನೆಯನ್ನು ಮಾಡ್ತಾರೆ. ಈ ರೀತಿ ದೀಪಾರಾಧನೆಯನ್ನು ಮಾಡೋದ್ರಿಂದ ಇಷ್ಟ ದೇವತೆಗಳು, ಕುಲದೇವತೆಗಳು, ಗ್ರಾಮ ದೇವತೆಗಳು ಎಲ್ಲರೂ ಕೂಡ ಸಂತೃಪ್ತರಾಗಿ ನಮ್ಮ ಕುಟುಂಬವನ್ನು ಬೆಳಗ್ತಾರೆ ಮತ್ತು ಕುಟುಂಬದ ವೃದ್ಧಿಯಾಗುತ್ತೆ. ಜೊತೆಗೆ ಕುಟುಂಬಕ್ಕೆ ಆಶೀರ್ವಾದವನ್ನು ಮಾಡ್ತಾರೆ. ಅದರಿಂದ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಶಾಂತಿಯೂ ಕೂಡ ನೆಲೆಸುತ್ತೆ. ಈ ಮಾಸದಲ್ಲಿ ಅನ್ನದಾನ ಮಾಡುವವರು ಅಥವಾ ದೀಪಗಳನ್ನು ಬೆಳಗಿಸುವವರು ಭಗವಾನ್ ಕುಬೇರನ ಅನುಗ್ರಹವನ್ನು ಕೂಡ ಪಡಿತಾರೆ. ಈ ಮಾಸವು ನವೆಂಬರ್ 2ರಂದು ಪ್ರಾರಂಭ ಆಗಿ ಡಿಸೆಂಬರ್ 1ರಂದು ಕೊನೆಗೊಳ್ಳುತ್ತದೆ. ಈ ರೀತಿ ಈ ಮಾಸದಲ್ಲಿ ಕಾರ್ತಿಕ ಸ್ನಾನ, ದೀಪಾರಾಧನೆ, ದಾನ ಮಾಡೋದು, ಅನ್ನದಾನ, ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರ ಮೂಲಕ, ಮಂತ್ರಗಳನ್ನು ಪಠಿಸೋದ್ರ ಮೂಲಕ ಶುಭ ಫಲಗಳನ್ನು ಪಡೆಯಬಹುದಾಗಿದೆ. ಈ ಕಾರ್ತಿಕ ಮಾಸ ದೇವರಿಗೆ ಅತ್ಯಂತ ಪ್ರಿಯವಾದಂತಹ ಮಾಸ ಆಗಿದೆ. ಅದರಿಂದ ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ತಿಕ ಮಾಸದಲ್ಲಿ ಒಳ್ಳೆಯ ಶುಭ ಫಲಗಳು ಸಿಗಲಿ ಅಂತ ಕೇಳ್ಕೊತೀನಿ. ಇದಿಷ್ಟು ಕೂಡ ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ಕೂಡ ನಮಸ್ಕಾರ.